ಇಂಥ ಮನುಷ್ಯರು ಇಂಥದ್ದೇ ಜಾಗದಲ್ಲಿ ಇರ್ತಾರೆ, ಇಂಥ ಜಾಗದಲ್ಲಿ ಇರೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಏರ್ಪೋರ್ಟ್ನ ಕತೆ ಇದು. ತಪಾಸಣೆಯ ನೆಪವನ್ನು ಒಡ್ಡಿ ಮಹಿಳೆಯವರಿಗೆ ಲೈಂಗಿಕ ಕಿರುಕುಳವನ್ನು ಕೊಟ್ಟಿರುವಂತಹ ಅಧಿಕಾರಿಯನ್ನ ಈಗ ಜೈಲಿಗೆ ಅಟ್ಟಲಾಗಿದೆ. ಏನು ಮಾಡ್ದ ಇವನು? ಸ್ಟೋರಿ ನೋಡಿ. ಬೆಂಗಳೂರು ಏರ್ಪೋರ್ಟ್ನಲ್ಲೊಬ್ಬ ಕಾಮಾಂಧ ಅಧಿಕಾರಿ ಶೌಚಾಲಯದಲ್ಲಿ ಕೊರಿಯನ್ ಮಹಿಳೆಗೆ ಲೈಂಗಿಕ ಕಿರುಕುಳ. ತಪಾಸಣೆ ನೆಪದಲ್ಲಿ ಮಹಿಳೆ ಜೊತೆ ಅಸಭ್ಯ ವರ್ತನೆ. ಹೌದು, ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಇಲ್ಲಿ ದಿನಕ್ಕೆ ಲಕ್ಷಾಂತರ ವಿದೇಶಿಗರು ಬರ್ತಾರೆ ಹೋಗ್ತಾರೆ. ಸಾವಿರಾರು ಸಿಬ್ಬಂದಿ ಕೆಲಸ ಕೂಡ ಮಾಡ್ತಾರೆ. ಆದರೆ ಹೀಗೆ ಕೆಲಸ ಮಾಡುವಲ್ಲಿ ಓರ್ವ ಕಾಮಾಂಧ ಅಧಿಕಾರಿಯ ಕೃತ್ಯದಿಂದ ಏರ್ಪೋರ್ಟ್ನಲ್ಲಿ ನಡೆಯಬಾರದ ಘಟನೆಯೊಂದು ನಡೆದು ಹೋಗಿದೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ವಿದೇಶಿ ಮಹಿಳೆಗೆ ವಿಮಾನ ನಿಲ್ದಾಣದ ಸಿಬ್ಬಂದಿ ಲೈಂಗಿಕ ಕಿರುಕುಳ ಕೊಟ್ಟ ಮೇರೆಗೆ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೊಳಪಡಿಸಿದ್ದಾರೆ. ಏರ್ಸಾಟ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದ FD ಅಫಾನ್ ಅಹಮದ್ ಬಂಧಿತ ಆರೋಪಿ. ಅಂದಹಾಗೆ ದಕ್ಷಿಣ ಕೊರಿಯಾ ಮೂಲದ 36 ವರ್ಷದ ಮಹಿಳೆಯೊಬ್ಬರು ಭಾರತ ದೇಶದ ಪ್ರವಾಸಕ್ಕೆ ಆಗಮಿಸಿರ್ತಾರೆ. ಪ್ರವಾಸವನ್ನು ಮುಗಿಸಿ ವಾಪಸ್ ದಕ್ಷಿಣ ಕೊರಿಯಾಕ್ಕೆ ಬೆಂಗಳೂರು ವಿಮಾನ ನಿಲ್ದಾಣದ ಮೂಲಕ ವಾಪಸ್ ಆಗ್ತಿರ್ತಾರೆ. ವಿಮಾನ ನಿಲ್ದಾಣದಲ್ಲಿ ಭದ್ರತಾ ಪರಿಶೀಲನೆಯನ್ನು ಮುಗಿಸಿ ಬೋರ್ಡಿಂಗ್ ಆಗುವ ವೇಳೆ ಎದುರಾದಂತಹ ಆರೋಪಿ ಮಹಿಳಾ ಪ್ರಯಾಣಿಕಳ ಬಳಿ ತಮ್ಮ ಬ್ಯಾಗೇಜನ್ನು ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಬ್ಯಾಗೇಜ್ ಪರಿಶೀಲನೆಗೆ ಮುಂದಾಗಿದ್ದಾನೆ. ನಂತರ ವೈಯಕ್ತಿಕವಾಗಿ ಪರಿಶೀಲನೆಗೆ ಒಳಗಾಗಬೇಕು ಅಂತ ತಿಳಿಸಿ ಮಹಿಳೆಯನ್ನ ಪುರುಷ ಶೌಚಾಲಯದ ಒಳಗೆ ಕರೆದುಕೊಂಡು ಹೋಗಿ ಆಕೆಯೊಂದಿಗೆ ಅನುಚಿತವಾಗಿ ವರ್ತಿಸಿದ್ದಾನೆ. ಆರೋಪಿ ವಶಕ್ಕೆ ಪಡೆದ ಭದ್ರತಾ ಸಿಬ್ಬಂದಿ ಬಂಧಿಸಿ ಜೈಲಿಗಟ್ಟಿದ ಏರ್ಪೋರ್ಟ್ ಪೊಲೀಸರು. ಇದರಿಂದ ವಿಚಲಿತರಾಗಿರುವ ಮಹಿಳೆ ಸಿಬ್ಬಂದಿಯ ಬಳಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಕೂಡಲೇ CISF ಸಿಬ್ಬಂದಿ ಆರೋಪಿಯನ್ನು ವಶಕ್ಕೆ ಪಡೆದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಪೊಲೀಸರ ವಶಕ್ಕೆ ಕೊಟ್ಟಿದ್ದಾರೆ. ಈ ಸಂಬಂಧ ಮಹಿಳೆಯ ಬಳಿ ದೂರು ಪಡೆದಿರುವ ಪೊಲೀಸರು ಆರೋಪಿಯನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದಾರೆ. ಪ್ರಯಾಣಿಕರು ಬೋರ್ಡಿಂಗ್ ಆಗೋದಕ್ಕೆ ಅನುಕೂಲ ಹಾಗೂ ಸಹಾಯ ಮಾಡುವ ಕೆಲಸಕ್ಕೆ ನಿಯೋಜನೆಗೊಂಡಿದ್ದ ಆರೋಪಿ ಕರ್ತವ್ಯವನ್ನ ದುರುಪಯೋಗಪಡಿಸಿಕೊಂಡು ಈಗ ಜೈಲು ಪಾಲಾಗಿದ್ದಾನೆ. ಆಕೆ ದಕ್ಷಿಣ ಕೊರಿಯಾ ಮೂಲದ 36 ವರ್ಷ ಪ್ರಾಯದ ಮಹಿಳೆ. ಭಾರತಕ್ಕೆ ಪ್ರವಾಸಕ್ಕೆ ಅಂತ ಬಂದಿದ್ದ ಮಹಿಳೆ ಪ್ರವಾಸವನ್ನ ಮುಗಿಸಿ ಮರಳಿ ಇವತ್ತು ದಕ್ಷಿಣ ಕೊರಿಯಾಗೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೂಲಕ ಪ್ರಯಾಣವನ್ನು ಬೆಳೆಸಿದ್ರು. ಏರ್ಪೋರ್ಟ್ನಲ್ಲಿ ಎಮಿಗ್ರೇಷನ್ ಅನ್ನು ಮುಗಿಸಿ ಇನ್ನೇನು ಬೋರ್ಡಿಂಗ್ ಆಗಬೇಕಾಗಿತ್ತು. ಆದರೆ ಅಲ್ಲಿ ಬಂದಂಥ ಒಬ್ಬ ಕಾಮುಕ ಅಧಿಕಾರಿ ಆಕೆಯ ಬ್ಯಾಗೇಜನ್ನು ತಪಾಸಣೆ ಮಾಡುವಂಥ ಹೆಸರಿನಲ್ಲಿ ಆಕೆಯನ್ನು ಪುರುಷರ ಶೌಚಾಲಯದ ಒಳಗೆ ಕರೆದುಕೊಂಡು ಹೋಗಿ ಅಸಭ್ಯವಾಗಿ ವರ್ತನೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾನೆ. ಕೂಡಲೇ ಎಚ್ಚೆತ್ತುಕೊಂಡಂತಹ ಮಹಿಳಾ ಪ್ರಯಾಣಿಕಿ ಅಲ್ಲೇ ಇದ್ದಂಥ CISFನ ಸಿಬ್ಬಂದಿಗೆ ದೂರನ್ನು ನೀಡಿದ್ದಾರೆ. ಕೂಡಲೇ ಆತನನ್ನು ವಶಕ್ಕೆ ಪಡೆದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪೊಲೀಸರ ವಶಕ್ಕೆ ನೀಡಿರುವಂಥದ್ದು. ಈಗಾಗಲೇ ಕೂಡ ಈ ಸಂಬಂಧ ಮಹಿಳಾ ಪ್ರಯಾಣಿಕಿ ನೀಡಿರುವಂತಹ ದೂರಿನ ಮೇರೆಗೆ ಕಾಮುಕ ಅಧಿಕಾರಿಯನ್ನ ಬಂಧಿಸಿರುವಂತಹ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿರುವಂಥದ್ದು. ಸ್ಕ್ರೀನಿಂಗ್ ಮಾಡಲು ಆತನಿಗೆ ಅಧಿಕಾರ ಇಲ್ಲ. ತಪಾಸಣೆ ಕೊಠಡಿಗೆ ಕರೆದೊಯ್ದು ಅಸಭ್ಯತೆ. ಹೊರಗುತ್ತಿಗೆ ನೌಕರನಿಂದ ಕೃತ್ಯ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ದಕ್ಷಿಣ ಕೊರಿಯಾ ಮಹಿಳೆಗೆ ಲೈಂಗಿಕ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಗೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆತ ಹೊರಗುತ್ತಿಗೆ ನೌಕರ. ವಿದೇಶಿ ಮಹಿಳೆಯ ಜೊತೆಗೆ ಅನುಚಿತವಾಗಿ ವರ್ತಿಸಿದ್ದಾನೆ. ಆತನಿಗೆ ವಿದೇಶಿ ಮಹಿಳೆಗೆ ಸ್ಕ್ರೀನಿಂಗ್ ಮಾಡೋದಕ್ಕೆ ಅಧಿಕಾರ ಇಲ್ಲ. ತಪಾಸಣೆಯ ಕೊಠಡಿಗೆ ಕರೆದೊಯ್ದು ಕಿರುಕುಳ ಕೊಟ್ಟಿದ್ದಾನೆ. ಸಂತ್ರಸ್ತೆ ನೀಡಿದ ದೂರಿನ ಆಧಾರದ ಮೇಲೆ ಆರೋಪಿಯನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಪ್ರಕರಣದ ತನಿಖೆಯನ್ನು ಮುಂದುವರಿಸಲಾಗಿದೆ ಅಂತ ತಿಳಿಸಿದರು. ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಇದರಲ್ಲಿ ಒಬ್ಬ ಫಾರಿನ್ ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗುವಾಗ ಅಂದರೆ ಇಲ್ಲಿಂದ ಪ್ರಯಾಣ ಮಾಡುವಾಗ ಇನಿಷಿಯಲ್ ಚೆಕಿಂಗ್ ಆದಮೇಲೆ ಕೊನೆಗೆ ಒಂದು ಹೆಲ್ಪ್ ಮಾಡಲಿಕ್ಕೆ ಅಲ್ಲಿ ಔಟ್ಸೋರ್ಸ್ ಸ್ಟಾಫ್ ಇದ್ರು, ವೀಸಾ ಫಾರ್ ಅಂದರೆ ಇಮಿಗ್ರೇಷನ್ ಹೆಲ್ಪ್ ಮಾಡಲಿಕ್ಕೆ. ಆದರೆ ಆ ಸ್ಟಾಫ್ ಕಡೆಯಿಂದ ಈ ಲೇಡಿಗೆ ಒಂಥರ ಇಲ್ಲಿಗಲ್ ಆಗಿ ಟ್ರೀಟ್ ಮಾಡಿ ಮಾಲೆಸ್ಟೇಷನ್ ಆಗಿದೆ. ಅದು ಒಂದು ಕಂಪ್ಲೇಂಟ್. ಪ್ಲಸ್ ಅವ್ರದ್ದು ಕೆಲಸ ಇರಲಿಲ್ಲ, ಅದು ಆದರೂ ಅವರು ಸ್ಕ್ರೀನಿಂಗ್ ಮಾಡಿದರು. ಸ್ಕ್ರೀನಿಂಗ್ ಮಾಡಲಿಕ್ಕೆ ಅವಶ್ಯಕತೆ ಇರಲಿಲ್ಲ. ಸೊ ಇದೆಲ್ಲ ಕಂಪ್ಲೇಂಟ್ ಆಗಿ ನಮ್ಮ ಸ್ಟೇಷನ್ ಕಂಪ್ಲೇಂಟ್ ಆಗಿದೆ. ಅದು ಕಂಪ್ಲೇಂಟ್ ಆಧಾರದ ಮೇಲೆ ಆ ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ ಮತ್ತು ಜುಡಿಷಿಯಲ್ ಕಸ್ಟಡಿ ಈಗ ಸದ್ಯಕ್ಕಿದ್ದಾರೆ. ಒಟ್ಟಾರೆ ಕ್ಯಾಬು, ಆಟೋ, ರಸ್ತೆಯಲ್ಲೆಲ್ಲ ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗುವ ಪ್ರಕರಣಗಳಾಗ್ತಾನೆ ಇದೆ. ಆದ್ರೀಗ ದಿನದ 24 ಗಂಟೆಯೂ ಕೂಡ ಗಿಜಿಗಿಡುವ ಏರ್ಪೋರ್ಟ್ನಲ್ಲೂ ಕೂಡ ಮಹಿಳೆಯರಿಗೆ ಸುರಕ್ಷತೆಯೇ ಇಲ್ಲದಂತಾಗಿದೆ. ಕೆಲವೊಬ್ಬ ಕಾಮಾಂಧ ಅಧಿಕಾರಿ ಸಿಬ್ಬಂದಿಯ ಕೃತ್ಯದಿಂದ ವಿಮಾನ ನಿಲ್ದಾಣಕ್ಕೆ ಒಬ್ಬಂಟಿ ಮಹಿಳೆಯರು ಹೋಗೋದಕ್ಕೂ ಕೂಡ ಭಯ ಪಡುವಂತಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.